ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಮೊನ್ನೆ ತಾನೇ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಮುಗಿದಿದೆ. ಅದರಲ್ಲಿ ಪಾಸಾಗಿ ಸಂತೋಷದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಕೆಲವರಿದ್ದರೆ ಈ ಎಕ್ಸಾಮಲ್ಲಿ ನನ್ನದು ಕೆಲವು ಮಾರ್ಕ್ಸಲ್ಲಿ ಹೋಯಿತು ಅನ್ನೋವಂಥ ಫೀಲಲ್ಲಿ ಇನ್ನೂ ಕೆಲವು ಅಭ್ಯರ್ಥಿಗಳು ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಹೀಗೆ ಆ ಕೊರಗಿಂದ ನಾವು ಹೊರಗಡೆ ಬರಬೇಕು, ಮತ್ತು ಮುಂಬರುವಂತಹ ಟೆಟ್ಗೆ ನಾವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ಹೇಗೆಲ್ಲ ನಾವು ಓದಬೇಕು, ಯಾವುದನ್ನೆಲ್ಲ ಓದಬೇಕು, ಯಾವ್ಯಾವ ಬುಕ್ಸನ್ನು ನಾವು ರೆಫರ್ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಡೌಟಲ್ಲಿ ಇರ್ತೀರ. ಅದಕ್ಕೆ ಯಾವ್ಯಾವ ಬುಕ್ಸನ್ನು ರೆಫರ್ ಮಾಡಿದ್ರೆ ನೀವು ಪಾಸ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತೇಳ್ಬಿಟ್ಟು ಆ ಪುಸ್ತಕದ ಹೆಸರನ್ನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ನಂದು ಆಗಿರುತ್ತೆ. ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಒಂದು ಉದ್ದೇಶನೇ ಅದಾಗಿರುತ್ತೆ. ಮುಂಬರುವಂಥ ಒಂದು ಟೆಟ್ ಮತ್ತು GPSTR CTET ಪರೀಕ್ಷೆಗೆ ಉಪಯೋಗವಾಗುವಂತಹ ಶಿಕ್ಷಣ ಇಲಾಖೆ ರೆಫರೆನ್ಸ್ ಬುಕ್ ಲೀಸ್ಟ್ನಲ್ಲಿರುವ ವಿಷಯಾಧಾರಿತ ಬೋಧನಾ ಪದ್ಧತಿ ಪುಸ್ತಕಗಳು ಇಂತಿವೆ. ಈ ಪುಸ್ತಕಗಳನ್ನು ನೀವು ಓದಿದ್ದೇ ಆದಲ್ಲಿ ನಿಮಗೆ ಒಂದು ಒಳ್ಳೆಯ ಸ್ಕೋರನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡ ಅಂತಂದು ಬಂದರೆ BEdಲ್ಲಿ ನಾವು BEd ಕೋರ್ಸ್, ಅದು BEd ಆಗಿರಲಿ ಇಲ್ಲ DEd ಆಗಿರಲಿ, ನಮಗೆ ಬೋಧನಾ ವಿಧಾನ ಕನ್ನಡ ಮೆಥಡಾಲಜಿ ಏನಿರುತ್ತೆ ಆ ಮೆಥಡಾಲಜಿಗೆ ತುಂಬ ಫೇಮಸ್ ಆಗಿರ್ತಕ್ಕಂಥ ಒಂದು ಪುಸ್ತಕ ಅಂತಂದರೆ ಎಲ್ಲರಿಗೂ ಕೂಡ ಇಷ್ಟ ಆಗ್ತಕ್ಕಂಥದ್ದು ಮತ್ತು ಒಂದು ಕ್ಲಿಯರ್ ವಿಷಯ ಇರ್ತಕ್ಕಂಥದ್ದು ಪುಸ್ತಕ ಯಾವುದಾದ್ರೂ ಇದೆ ಅಂತಂದರೆ ಅದು ಅನಸೂಯ ವಿ ಪರಿಗಿ ಬರೆದಿರ್ತಕ್ಕಂತಹ ಪುಸ್ತಕ. ಅದು ತುಂಬ ಉಪಯೋಗಕರ ಎಲ್ಲ ಒಂದು ಪರೀಕ್ಷೆಗಳಿಗೆ. ಮತ್ತು ಸಮಾಜ ವಿಜ್ಞಾನ ಅನ್ನೋದನ್ನು ನೋಡೋದಾದರೆ MC ಮೂರ್ತಿ ಹಾಗೂ TM ರಾಜು ಅವರು ಬರೆದಿರ್ತಕ್ಕಂಥದ್ದು. ಮತ್ತು ಇಂಗ್ಲೀಷು ಕೂಡ TM ರಾಜು ಅವ್ರದ್ದು. ಮತ್ತು ವಿಜ್ಞಾನ ವಿಜಯಲಕ್ಷ್ಮಿ ಪ್ರಕಾಶನ ಇರ್ತಕ್ಕಂಥದ್ದು ಪುಸ್ತಕಗಳು ಲಭ್ಯ ಏನಿದೆ ಅವನ್ನ ಓದಿದ್ರೆ ತುಂಬ ಅನುಕೂಲಕರ ಆಗಿರುತ್ತೆ. ಅದರ ಜೊತೆಗೆ ಗಣಿತ ಅಂತ ನೋಡಿದ್ರೆ IF ಮಾಗಿ ಅಂತೇಳ್ಬಿಟ್ಟು ಅವ್ರು ಬರ್ತಿರ್ತಕ್ಕಂಥ ಈ ಪುಸ್ತಕಗಳನ್ನು ನೀವು ರಿಫರ್ ಮಾಡಿದ್ದೇ ಆದಲ್ಲಿ ತುಂಬ ಅನುಕೂಲಕರವಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಟೆಟ್ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ನಿಮಗೊಂದು ನಂಬಿಕೆ, ಆತ್ಮವಿಶ್ವಾಸ ಬರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ. ಅದಕ್ಕೋಸ್ಕರ ನಾನು ಸ್ಟ್ರೆಸ್ ಮಾಡ್ತಕ್ಕಂಥದ್ದು ಹಳೆ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ ಅಂತ. ಅದರ ಜೊತೆಗೆ ಇನ್ನು ಹೈಸ್ಕೂಲಲ್ಲಿ ನೀವು ಯಾವ ಸಬ್ಜೆಕ್ಟ್ ಅಂದರೆ ನೀವೇನಾದರೂ ಸೈನ್ಸು ಮ್ಯಾಥ್ಸ್ ಆಗಿದ್ದರೆ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸನ್ನು ರೆಫರ್ ಮಾಡಿ. ಹಾಗೆಯೇ ನೀವೇನಾದರೂ ಸೋಷಿಯಲ್ಲು ಮತ್ತು ಕನ್ನಡ ಏನಾದ್ರು ಆಗಿದ್ದರೆ, ಹಿಸ್ಟ್ರಿ ಮತ್ತು ಕನ್ನಡ ಮೆಥಡ್ ಯಾರು ಇದ್ದರೆ ಆ ಸಮಾಜ ವಿಜ್ಞಾನವನ್ನು ಟೆಕ್ಸ್ಟ್ ಬುಕ್ಸನ್ನು ಸಾವಿರವಾಗಿ ಓದಿ, ಲೈನ್ ಟು ಲೈನ್ ಓದಿ, ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಕನ್ನಡ ವ್ಯಾಕರಣ ಅದನ್ನೆಲ್ಲ ಕೂಡ ನೋಡ್ಕೋಬೇಕಾಗಿರುತ್ತೆ. ಜನರಲ್ ಇಂಗ್ಲೀಷು ಕೂಡ ನಾವು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಾವು ಮಾತಾಡ್ತಾ ಇದ್ದೀವಿ ಇಂಗ್ಲೀಷನ್ನು ಅಂತಂದರೆ ಆಟೋಮೆಟಿಕ್ಕಾಗಿ ಇಂಗ್ಲೀಷನ್ನು ಪಾಸ್ ಮಾಡೋದು ಅಷ್ಟು ಕಷ್ಟ ಏನು ಅನಿಸಲ್ಲ. ಬಟ್ ಏನಾದರೂ ನಮ್ಮ ಪ್ಯೂರ್ ಕನ್ನಡ ಮೀಡಿಯಮ್ ಅಂತಂದರೆ ಸ್ವಲ್ಪ ಸ್ಪೋಕನ್ ಇಂಗ್ಲೀಷು ಮತ್ತು ಗ್ರಾಮರನ್ನು ಚೆನ್ನಾಗಿ ನೋಡ್ಕೋಬೇಕಾಗಿರುತ್ತೆ ಅಂತ ಹೇಳ್ತಾ, ನಿಮ್ಮ ಪ್ರಿಪ್ರೇಷನ್ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.